ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಕೆಪಿಸಿಸಿಯ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಂತಹ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ದುರ್ಗಶೆಟ್ಟಿಯವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳುವುದಿಲ್ಲ ಅಂತ. ರಾಜ್ಯದ ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರೇ ಹೇಳಿದ್ಮೇಲೆ ಅದರಲ್ಲಿ ನಾವೇನು ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳುವ ಪ್ರಶ್ನೆನೇ ಉದ್ಭವ ಆಗುವುದಿಲ್ಲ. ಬಹುಶಃ ಅದನ್ನು ಹತಾಶರಾಗಿದ್ದಾರೆ ನನ್ನ ಭಾವನೆ. ಹಾಗಾಗಿ ಅಂತ ಪ್ರಯತ್ನ ಏನಾದರೂ ಮಾಡಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ನಾವು ಸೇರಿಸ್ಕೊಳ್ಳುವಂತಹ ಪ್ರಶ್ನೆನೇ ಇಲ್ಲ. ಆಹ್ವಾನ ಕೊಟ್ಟಿದ್ರೆ ಅಂತೇಳಿ ಆಹ್ವಾನ ಕೊಟ್ಟಿದ್ರೆ ಈಗ ನೀವು ಪ್ರಶ್ನೆ ಕೇಳಿದಾಗ ನಾನು ಮತ್ತು ವಿಸ್ತಾರವಾಗಿ ಒಂದು 2 ನಿಮಿಷ ಹೇಳ್ತೇನೆ. ನೋಡಿ, ಶಾಸಕರು, ನಾನು ಆಗಲೇ ನಿಮ್ಗೆ ಹೇಳಿದೆ, ಒಂಥರ ಹತಾಶರಾಗಿದ್ದಾರೆ. ಈ ಕ್ಷೇತ್ರದ ಶಾಸಕರಾದಂಥ ವೆಂಕಟೇಶ್ ಶೆಟ್ಟಿಯವರು ಭಾಳ ಹತಾಶರಾಗಿದ್ದಾರೆ. ಯಾಕೆಂದರೆ ಹೇಳ್ತೀನಿ, ಅವರು ಒಂದ್ ಕಡೆ ಹೇಳ್ತಾರೆ ಈ ಸರ್ಕಾರ ಇನ್ನೇನೂ ಮಾಡಲಿಲ್ಲ, ಮತ್ತೆ ಬೇರೆ ಬೇರೆ ಸಚಿವರು ಬಂದಾಗ ಹೇಳ್ತಾರೆ ಏನಾದರೂ ಸಹಾಯ ಮಾಡಿದರೆ ಇಂಥ ಸಚಿವರು ನಮ್ಗೆ ಸಹಾಯ ಮಾಡಿದ್ದಾರೆ, ಇಂಥ ಕಾಮಗಾರಿ ನಮಗೆ ತಂದುಕೊಟ್ಟಿದ್ದಾರೆ ಹೇಳ್ತಾರೆ. ಒಂದೊಂದು ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ. ಒಂದು ರೀತಿಯ ಒಂಥರ ಮನಸ್ಥಿತಿಯಲ್ಲಿ ಶಾಸಕರಿದ್ದಾರೆ. ನೀವು ಯೋಚನೆ ಮಾಡಿ, ಬಹುಶಃ ಅವರು ಅಧಿಕಾರದ ಹಿಂದೆ 3 ವರ್ಷ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಮೊದಲಿಗೆ ಒಂದು ಪಕ್ಷ, ಅಲ್ಲಿಂದ ಅಧಿಕಾರದ ಆಸೆಗೆ ಮಾಡಿದ್ರು ಬಿಜೆಪಿಗೆ ಮಾಡಿದ್ರು. ಈಗ ಅವ್ರಿಗೆ ಗೊತ್ತಿದೆ ಈ ರಾಜ್ಯದಲ್ಲಿ ಮುಂದೂ ಕೂಡ ಏನಾದರೂ ಮತ್ತೆ ಸರ್ಕಾರ ಬರ್ತದೆ ಅಂತ, ಅದು ಕಾಂಗ್ರೆಸ್ ಸರ್ಕಾರ ಬರ್ತದೆ ಅನ್ನುವಂಥದ್ದು ಅವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ಏನು ಮಾಡಿದ್ದಾರೆ, ಬಹುಶಃ ಮನಸ್ಸು ಅನ್ಕೊಂಡಿರ್ಬೋದು, ನಾವು ಕಾಂಗ್ರೆಸ್ ಯಾವುದೇ ತಗೊಳ್ಳುವಂಥ ಒಂದು ಯಾವುದೇ ವಿಚಾರಗಳೇ ಇಲ್ಲ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.